ನಮ್ಮ ದೇಶದಲ್ಲಿ ಬಿಸ್ನೆಸ್ ಮ್ಯಾನ್ಗಳಂದ್ರೆ ಕೇವಲ ಅಂಬಾನಿ ಮತ್ತೆ ಅದಾನಿ ಹೆಸರು ಮಾತ್ರ ಬರುತ್ತೆ. ಬಟ್ ಈ ವ್ಯಕ್ತಿ 1985ರಲ್ಲಿ ಕೇವಲ 30 ಲಕ್ಷದಿಂದ ಸ್ಟಾರ್ಟ್ ಮಾಡಿದ ಈ ಬ್ಯಾಂಕು ಇವತ್ತು 4 ಲಕ್ಷ ಕೋಟಿ ಬೆಲೆ ಬಾಳುತ್ತೆ ಅಂದ್ರೆ ನೀವು ನಂಬ್ತೀರಾ? 1985ರ ಟೈಮಲ್ಲಿ ನಮ್ಮ ಭಾರತದಲ್ಲಿ ಯಾವುದೇ ಪ್ರೈವೇಟ್ ಬ್ಯಾಂಕ್ಗಳು ಇರಲಿಲ್ಲ. ಎಲ್ಲ ಗೌರ್ಮೆಂಟ್ ಓನ್ಡ್ ಅಂದ್ರೆ ಪಬ್ಲಿಕ್ ಬ್ಯಾಂಕ್ಗಳೇ ಇದ್ವು. ಈ ಗೌರ್ಮೆಂಟ್ ಬ್ಯಾಂಕ್ಗಳು ಯಾರಿಗಾದ್ರೂ ಸಾಲ ಕೊಡಬೇಕಂದ್ರೆ 17% ಇಂಟ್ರೆಸ್ಟ್ ಚಾರ್ಜ್ ನ ಮಾಡ್ತಿದ್ರು. 26 ವರ್ಷದ ಉದಯ್ ಕೋಟಕ್ ಅನ್ನೋರು ಇದೇ ಪ್ರಾಬ್ಲಮ್ ನ ಐಡೆಂಟಿಫೈ ಮಾಡ್ತಾರೆ. ಪಬ್ಲಿಕ್ ಬ್ಯಾಂಕ್ಗಳು 17%ಗೆ ಸಾಲ ಕೊಡ್ತಿದ್ದಾರೆ, ನಾನು 16%ಗೆ ಸಾಲ ಕೊಟ್ರೆ ಹೇಗಿರುತ್ತೆ ಅಂತ ಅವ್ರು ಯೋಚನೆ ಮಾಡ್ತಾರೆ. ಅದೇ ರೀತಿ ಇವರು ಸಾಲ ಕೊಡೋಕ್ಕೂ ಕೂಡ ಸ್ಟಾರ್ಟ್ ಮಾಡ್ತಾರೆ. ಸಾಮಾನ್ಯ ಜನಗಳಿಗೆ 17% ಇಂಟ್ರೆಸ್ಟ್ ರೇಟ್ಗೆ ಸಾಲ ಕೊಡೋ ಬದಲು 12% ಇಂಟ್ರೆಸ್ಟ್ಗೆ ಸಾಲ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಟೈಮಲ್ಲಿ ಆನಂದ್ ಮಹೇಂದ್ರ ಅನ್ನೋರು ಹಾರ್ವರ್ಡ್ ಕಾಲೇಜಿಂದ ಓದ್ಕೊಂಡು ನಮ್ಮ ಭಾರತಕ್ಕೆ ಬಂದಿರ್ತಾರೆ. ಬಂದು ಅವರು ಸ್ಟೀಲ್ ಕಂಪನಿನಲ್ಲಿ ಕೆಲಸ ಮಾಡ್ತಿರ್ತಾರೆ. ಉದಯ್ ಕೋಟಕ್ ಅವರು ಏನ್ ಕಡಿಮೆ ಇಂಟ್ರೆಸ್ಟ್ ಗೆ ಸಾಲ ಕೊಡ್ತಿದ್ರಲ್ವಾ, ಈ ಐಡಿಯಾನ ಹೋಗಿ ಆನಂದ್ ಮಹೇಂದ್ರ ಅವ್ರಿಗೆ ಹೇಳ್ತಾರೆ. ಆನಂದ್ ಮಹೇಂದ್ರ ಅವರು ಇಂಪ್ರೆಸ್ ಆಗಿ ಅವರು ಕೂಡ ಇವ್ರ ಐಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಈ ಬ್ಯಾಂಕ್ ನ ಹೆಸರನ್ನು ಕೂಡ ಇದೇ ರೀತಿ ಇಡ್ತಾರೆ. ಏನಂದ್ರೆ ಉದಯ್ ಕೋಟಕ್ ಇಂದ ಕೋಟಕ್ ಅನ್ನೋ ನೇಮ್ನ, ಆನಂದ್ ಮಹೇಂದ್ರ ಇಂದ ಮಹೇಂದ್ರ ಅನ್ನೋ ನೇಮ್ನ ತಗೊಂಡ್ಬಿಟ್ಟು ಕೋಟಕ್ ಮಹೇಂದ್ರ ಬ್ಯಾಂಕ್ ಅಂತ ಹೆಸರಿಡ್ತಾರೆ. ಇದೇ ರೀತಿ ಕೋಟಕ್ ಮಹೇಂದ್ರ ಬ್ಯಾಂಕ್ ನ ಉಗಮ ಆಗುತ್ತೆ. ನಿಮಗೆ ಇದ್ರ ಬಗ್ಗೆ ಮೊದಲೇ ಗೊತ್ತಿತ್ತಾ?